ಇವತ್ತು ನಮ್ಮ ಹತ್ರ ಇದೆ ರಿಯಲ್ಮಿ ಅವರ C75 5G ಸ್ಮಾರ್ಟ್ಫೋನ್. ಇದರಲ್ಲಿ 6000 mAh ಲಾರ್ಜರ್ ಬ್ಯಾಟ್ರಿ ಇದೆ, ಡೈಮೆನ್ಸಿಟಿ 6300 ಪ್ರೊಸೆಸರ್ ಇದೆ, IP64 ರೇಟಿಂಗ್ ಇದೆ. ಇದು ನಿಮಗೆ 12999 ಅಂದರೆ 13000 ರೂಪಾಯಿಗೆ ಸಿಗ್ತಾ ಇದೆ. ಬನ್ನಿ ನೋಡೋಣ ಈ ಪ್ರೈಸ್ ರೇಂಜ್ಗೆ ರಿಯಲ್ಮಿ ಅವರು ಏನೇನು ಕೊಟ್ಟಿದ್ದಾರೆ ಅಂತ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಡೈರೆಕ್ಟಾಗಿ ಒಂದು ಬಾಕ್ಸ್ ಸಿಗ್ತಾ ಇದೆ. ಇದನ್ನು ಓಪನ್ ಮಾಡ್ತಿದ್ದಂಗೆ ನಮಗೆ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಆನಂತರ ಜಸ್ಟ್ ಒಂದು ಟ್ರಾನ್ಸ್ಪರೆಂಟ್ ಪೌಚ್ ಸಿಗ್ತಾ ಇದೆ. ಆನಂತರ ಕ್ವಿಕ್ ಗೈಡ್ ಡಾಕ್ಯುಮೆಂಟೇಷನ್ ಇದು ಸಿಕ್ಕೊಟ್ಟಿದ್ದಾರೆ. ಅದರ ಕೆಳಗಡೆ ನಮಗೆ ರಿಯಲ್ಮಿ C75 ಫೋನ್ ಸಿಗ್ತಾ ಇದೆ. 45 ವಾಟ್ಸ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ಆನಂತರ ಸಿ ಟೈಪ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಒಂದು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ಎಕ್ಸ್ಟ್ರಾ ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಇದರ ಬ್ಯಾಕ್ನಲ್ಲಿ ಪ್ರೀಮಿಯಂ ಡಿಸೈನ್ ಇದೆ. ಇದು ತುಂಬ ಚೆನ್ನಾಗಿದೆ. ಇದರ ಇನ್ ಹ್ಯಾಂಡ್ ಫೀಲ್ ತುಂಬ ಚೆನ್ನಾಗಿದೆ. ಇದರ ಬಾಕ್ಸಿಕ್ ಡಿಸೈನ್ನ ಹೊಂದಿದೆ, ಸ್ವಲ್ಪ ಪ್ರೀಮಿಯಂ ಫೀಲ್ ಕೂಡ ಕೊಡುತ್ತೆ. ಇನ್ನು ಇದರ ಬ್ಯಾಕ್ ಕವರ್ ಹಾಕಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಫೋನ್ 202 ಗ್ರಾಮ್ ವೆಯ್ಟ್ ಇದೆ ಮತ್ತು 7.94 mm ಥಿಕ್ನೆಸ್ನ ಹೊಂದಿದೆ. ಈ ಫೋನ್ 6000 mAh ಲಾರ್ಜರ್ ಬ್ಯಾಟ್ರಿ ಇದೆ. ಇದರ ವೆಯ್ಟ್ ಏನು ಜಾಸ್ತಿ ಇಲ್ಲ ಅಂತ ಫೀಲ್ ಆಗಲ್ಲ. ಈ ಫೋನಲ್ಲಿ IP64 ರೇಟಿಂಗ್ ಸಿಗ್ತಾ ಇದೆ. ಮತ್ತು ಇದ್ರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಏನಾಗಲ್ಲ, ಆದರೆ ಇದನ್ನು ಅಂಡರ್ ವಾಟರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಇದರ ಫ್ರಂಟ್ನಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಸಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಫೀಲ್ ಆಗುತ್ತೆ. ಈ ಫೋನ್ 3 ಕಲರಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಮಿಡ್ ನೈಟ್ ಲಿಲ್ಲಿ. ಇನ್ನು ಉಳಿದ ಕಲರ್ಗಳು ನೋಡೋದಾದರೆ ಲಿಲ್ಲಿ ವೈಟ್ ಮತ್ತು ಪರ್ಪಲ್ ಬ್ಲಾಸಮ್. ಈ 3 ಕಲರಲ್ಲಿ ಈ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರೇ ತೊಗೊಳ್ಬೋದು. ಈ ಫೋನ್ನ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಹೆಡ್ಫೋನ್ ಜಾಕ್ ಕೂಡ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಹೈಬ್ರಿಡ್ SD ಕಾರ್ಡ್ ಸ್ಲಾಟ್ನ ಕೊಟ್ಟಿದ್ದಾರೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಇದೆ ಮತ್ತು ಈ ಫೋನ್ನ ಮೇಲೆ ಮೈಕ್ರೋಫೋನ್ ಸಿಗುತ್ತೆ. ಈ ಫೋನಲ್ಲಿ ನಿಮಗೆ ಸಿಂಗಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ. ಡ್ಯುಯಲ್ ಸ್ಪೀಕರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಇದರಲ್ಲಿ 300% ಸೌಂಡ್ ಇಡ್ಬೋದು. ಇದರ ಸೌಂಡ್ ನೀವೇ ಕೇಳಿ. ಇನ್ನು ಇದರ ಸೆಕ್ಯೂರಿಟಿ ಕಡೆ ಬಂದರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಇದೆ ಮತ್ತು ಒಂದು ರೇಂಜ್ಗೆ ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಇದು ಒಂದು ರೇಂಜ್ಗೆ ಫಾಸ್ಟಾಗಿ ವರ್ಕ್ ಆಗುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಈ ಫೋನಲ್ಲಿ 6.7 ಇಂಚಸ್ HD+ IPS ಡಿಸ್ಪ್ಲೇ ಸಿಗ್ತಾ ಇದೆ. ಈ ಫೋನ್ 120 Hz ರಿಫ್ರೆಶ್ ರೇಟ್ನ ಹೊಂದಿದೆ. 625 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ ಮತ್ತು ಇದು ಸ್ವಲ್ಪ ಮಟ್ಟಿಗೆ ಬ್ರೈಟ್ ಆಗಿದೆ. ಆದರೆ ಔಟ್ಡೋರ್ನಲ್ಲಿ ಜಾಸ್ತಿ ವಿಸಿಬಲ್ ಆಗಿ ಇರೋದಿಲ್ಲ. ಮತ್ತು ಯೂಟ್ಯೂಬ್ ಕಂಟೆಂಟ್ ತೋರಿಸ್ತೀನಿ ನೋಡಿ. ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಡೀಟೇಲ್ ಆಗಿ ಬರುತ್ತೆ, ಕಲರ್ ಚೆನ್ನಾಗಿದೆ, 2K ವಿಡಿಯೋಸ್ನ ನೋಡ್ಬೋದು. ಜಾಸ್ತಿ ಕಂಟೆಂಟ್ ನೋಡೋದಕ್ಕೆ ಇಷ್ಟ ಆಗುತ್ತೆ, ಜಾಸ್ತಿ ಕಷ್ಟ ಆಗೋದಿಲ್ಲ. ಈ ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4GB RAM 128GB ಸ್ಟೋರೇಜ್ ಮತ್ತು 6GB RAM 128GB ಸ್ಟೋರೇಜ್. ನಿಮಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟೇ ತೊಗೊಳ್ಳಿ. ಇನ್ನು ಇದರ ಬ್ಯಾಟ್ರಿ ನೋಡೋದಾದರೆ ಈ ಫೋನ್ 6000 mAh ಲಾರ್ಜರ್ ಬ್ಯಾಟ್ರಿ ಇದೆ. 45 ವಾಟ್ಸ್ ಚಾರ್ಜರ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಮತ್ತು 1 ಡೇ ಫುಲ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಕಡೆ ಬಂದರೆ ಈ ಫೋನಲ್ಲಿ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಸ್ವಲ್ಪ ಹಳೆ ಪ್ರೊಸೆಸರ್ ಆಗಿದೆ, ಆದರೆ ಬಡ್ಜೆಟ್ ಅಕಾರ್ಡಿಂಗ್ಲಿ ಈ ಪ್ರೊಸೆಸರ್ ಓಕೆ. ಇದರಲ್ಲಿ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಈ ಫೋನಲ್ಲಿ 3 lakh+ ಆಂಟಿಟ್ಯೂಡ್ ಸ್ಕೋರ್ ಇದೆ ಮತ್ತು 82% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು BGMನಲ್ಲಿ ಸ್ಮೂತ್ ಆಪ್ಷನ್ನಲ್ಲಿ ಅಲ್ಟ್ರಾ ಗ್ರಾಫಿಕ್ನ ಇಡ್ಬೋದು. ಜೊತೆಗೆ ಇದರ ಗೇಮಿಂಗ್ ಮೋಡ್ ಕೂಡ ಸಿಗುತ್ತೆ. ಇದು ಕೂಡ ಯೂಸ್ ಮಾಡಿ ನೋಡಿದ್ದೀನಿ. ಈ ಫೋನಲ್ಲಿ ಸ್ವಲ್ಪ ಗೇಮ್ ಆಡಿ ಟೆಸ್ಟ್ ಕೂಡ ಮಾಡಿದ್ದೀನಿ. ಇದರಲ್ಲಿ ಡೀಸೆಂಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಗೇಮ್ ಮಾಡಿದಾಗ ಸ್ವಲ್ಪ ಫ್ರೇಮ್ ಡ್ರಾಪ್ ಆಗುತ್ತೆ, ಆದರೆ ಲ್ಯಾಗ್ ಫೀಲ್ ಆಗಲ್ಲ. ಈ ಫೋನಲ್ಲಿ ಹೆವಿ ಗೇಮ್ಸ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದರೆ ಇದರಲ್ಲಿ 32 MP ಮೇನ್ ಕ್ಯಾಮ್ರಾ ಇದೆ ಮತ್ತು AI ಸೆನ್ಸರ್ ಇದೆ. ಈ ಫೋನ್ ತೆಗೆಯುವ ಫೋಟೋಸ್ ಪರವಾಗಿಲ್ಲ, ಈ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಪೋರ್ಟ್ರೇಟ್ ಫೋಟೋಸ್ ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇನ್ನು ಫ್ರಂಟ್ನಲ್ಲಿ 8 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಇನ್ನು ಇದರ ಕ್ವಾಲಿಟಿನೂ ಪರವಾಗಿಲ್ಲ, ಚೆನ್ನಾಗಿದೆ. ಕಲರ್ಸ್ ಪರವಾಗಿಲ್ಲ, ಡೀಸೆಂಟಾಗಿ ಬರುತ್ತೆ. ಇನ್ನು ಈ ಫೋನ್ನ ಮೇನ್ ಕ್ಯಾಮ್ರಾದಲ್ಲಿ ಫ್ರಂಟ್ ಕ್ಯಾಮ್ರಾಯಿಂದ 1080p ವಿಡಿಯೋಸ್ನ 60 fps ತೆಗಿಬೋದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಓವರ್ ಆಲ್ ಇದು ಕ್ಯಾಮ್ರಾ ಡೀಸೆಂಟ್ ಆಗಿದೆ. ಈ ಪ್ರೈಸ್ಗೆ ಓಕೆ. ಈ ಫೋನ್ Android 15 ಮತ್ತು ರಿಯಲ್ಮಿ UI 6.0 ಅಲ್ಲಿ ಬರ್ತಾ ಇದೆ. ಇದರ UI ಅಲ್ಲಿ ತುಂಬ ಅನ್ನೆಸರಿ ಆಪ್ಸ್ ಬರುತ್ತೆ, ಆದರೆ ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು.
ಇದರ UI ಸ್ವಲ್ಪ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಈ ಫೋನ್ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಇದರಲ್ಲಿ 5G ಕನೆಕ್ಟಿವಿಟಿ ಸಿಗುತ್ತೆ, ವೈಫೈ 5 ಇದೆ, ಬ್ಲೂಟೂತ್ 5.3 ಇದೆ, ಡ್ಯುಯಲ್ ಬ್ಯಾಂಡ್ 4G ಇದೆ. ಸೊ ಈ ಪ್ರೈಸ್ ರೇಂಜ್ಗೆ ಈ ಫೋನ್ ಚೆನ್ನಾಗಿದೆ. ಈ ಫೋನ್ನ ತಗೊಳ್ಬೋದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.